ಸದ್ಯಕ್ಕೆ ನಾವು ಸ್ವಲ್ಪ ರಾಜ್ಯ ಸರ್ಕಾರದ ಕರೆಯನ್ನು ಬರೋಣ. ಯಾವಾಗಲೂ ಬರೀ ವಿಪಕ್ಷದ ಬಗ್ಗೆನೇ ಮಾತಾಡ್ತಾ ಇದ್ರೆ ಆಗಲ್ಲ. ಯಾಕೆಂದ್ರೆ ಸದ್ಯಕ್ಕೆ ವಿಪಕ್ಷದ ಒಳಗಡೆ ಏನೇ ಸಮಸ್ಯೆ ಆದರೂ ಅದು ಜನರಿಗೆ ಡೈರೆಕ್ಟ್ ಆಗಿ ಏನು ಸಮಸ್ಯೆ ಆಗಲ್ಲ. ಆದರೆ ಆಡಳಿತ ಪಕ್ಷಗಳು ಸರಿಯಾಗಿಲ್ಲದೆ ಇದ್ದಾಗ, ಆಡಳಿತ ಪಕ್ಷದಲ್ಲಿ ವ್ಯತ್ಯಾಸಗಳಾದ್ರೆ ಅದು ಡೈರೆಕ್ಟ್ ರಾಜ್ಯದ ಜನರ ಮೇಲೆ ಎಫೆಕ್ಟ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ 1 ತಿಂಗಳು ಕಳೆದೇ ಹೋಯ್ತು. ಜೂನ್ 3ರಂದು 12 ಸಚಿವರ ಜೊತೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಡಿಕೆಶಿ ಸಿಎಂ ಆಗಿ ತಿಂಗಳು ಕಳೆದ್ರು ಸಂಪುಟ ವಿಸ್ತರಣೆಯ ಸುಳಿವೇ ಇಲ್ಲ. ಮಾಡ್ತಾರಾ? 100% ಮಾಡಲೇಬೇಕು. ಆದ್ರೆ ಯಾವಾಗ ಬಾಕಿ ಇರೋ 20 ಸಚಿವ ಸ್ಥಾನ ಭರ್ತಿ ಮಾಡೋದು ಯಾವಾಗ? 20 ಸಚಿವ ಸ್ಥಾನಕ್ಕೆ 60 ಜನ ಆಕಾಂಕ್ಷಿಗಳಿದ್ದಾರೆ. ಹೆಂಗ್ ಮಾಡೋದು? ಸಂಪೂರ್ಣ ಮಟ್ಟದಲ್ಲಿ ಡಿಕೆಶಿ ಸರ್ಕಾರ ರಚನೆ ಆಗೋದು ಇನ್ನು ಯಾವಾಗ? ಪರಿಪೂರ್ಣ ಸಚಿವರಿಲ್ಲದೆ ಹಲವು ಇಲಾಖೆಗಳಲ್ಲಿ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಕೆಲವರು ಇದ್ದಾಗ್ಲೂ ಅನಾಥ ಪ್ರಜ್ಞೆ ಕಾಡ್ತಾ ಇತ್ತು, ಈಗ ಇಲ್ಲದೆ ಇರುವಾಗ್ಲೂ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ರಾಜ್ಯದಲ್ಲಿ ಚುರುಕು ಕಳೆದುಕೊಂಡಿದ್ಯಾ ಆಡಳಿತ ಯಂತ್ರ? ಡಿ ಕೆ ಶಿವಕುಮಾರ್ ಅವ್ರು ಮಾತ್ರ ಪಾದರಸ ತುಂಬಿಕೊಂಡವ್ರ ತರ ಎಲ್ಲ ಕಡೆ ಗುಡುಗುಡು ಅಂತ ಓಡಾಡ್ತಾ ಇದ್ದಾರೆ. ಆದ್ರೆ ಅಷ್ಟಾದ್ರೆ ಸಾಲದು. ಕನ್ಸರ್ನ್ ಮಿನಿಸ್ಟ್ರಿಗಳ ಅವಶ್ಯಕತೆ ಖಂಡಿತ ಇದೆ. ಶಾಲೆ ಶುರುವಾಗಾಯ್ತು, ಶಾಲೆಗಳು ಶುರುವಾದ್ರೂ ಶಿಕ್ಷಣ ಸಚಿವರಿಲ್ಲ. ಕೃಷಿ ಇಲಾಖೆಗಂತೂ ಕೃಷಿ ಸಚಿವರಿಲ್ಲ. ಎಲ್ಲಾನು ಸಿಎಂಎ ಹ್ಯಾಂಡ್ಲ್ ಮಾಡ್ತಾರೆ ಅಂದ್ರೆ ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಶಾಲೆಗಳು ಆರಂಭವಾಗಿ ತಿಂಗಳು ಕಳೆದ್ರು ಶಿಕ್ಷಣ ಸಚಿವರಿಲ್ಲ. ಕೆಲವು ಕಡೆ ಮಳೆ ಅಬ್ಬರಿಸ್ತಾ ಇದೆ, ಹಲವು ಕಡೆ ಮಳೆ ಹನಿನೂ ಇಲ್ಲದೆ ಬರಗಾಲ ಬಂದಿದೆ. ಕೃಷಿ ಸಚಿವರೂ ಇಲ್ಲದೆ ವ್ಯವಸ್ಥೆ ಮೇಲೆ ದುಷ್ಪರಿಣಾಮ ಬೀರೋ ಸಾಧ್ಯತೆ ಹೆಚ್ಚಾಗಿದೆ. ಯಾವಾಗ ಬ್ಯೂರೋಕ್ರೇಟ್ಸ್ಗಳ ಕೈಲಿ ಅಧಿಕಾರ ಹೋಗುತ್ತೆ ಅಥವಾ ಆಡಳಿತ ವ್ಯವಸ್ಥೆ ಹೋಗುತ್ತೆ, ಅದು ಸರಿ ಹೋಗೋದಿಲ್ಲ. ನೂತನ ಪ್ರಜಾ ಸೇವೆ ಸಚಿವಾಲಯಕ್ಕೂ ಈವರೆಗೂ ಮಂತ್ರಿ ಭಾಗ್ಯನೇ ಇಲ್ಲ. ಅದಕ್ಕಾದ್ರೂ ಮಾಡಬೇಕಾಗಿತ್ತು. ಹೊಸ ಇಲಾಖೆ ಮಾಡಿದ್ಮೇಲೆ ಸಂಪುಟದಲ್ಲಿ ಬಾಕಿ ಸಚಿವರ ನೇಮಕಕ್ಕೆ ಗ್ರಹಣ ಹಿಡಿದಿರೋದು ಯಾಕೆ? ಆಕಾಂಕ್ಷಿಗಳ ಹಿಂಡು ಸಚಿವರ ಆಯ್ಕೆಗೆ ಮಾನದಂಡಗಳೇನು? ಎಸ್ ಬಸವರಾಜ್ ಸರ್, 20 ಇನ್ನು ಕ್ಯಾಬಿನೆಟ್ ಮಿನಿಸ್ಟರ್ಗಳಾಗಬೇಕು, ಎಕ್ಸ್ಪ್ಯಾನ್ಷನ್ ಆಗಬೇಕು. 1 ತಿಂಗಳಾದ್ರೂ ಆಗಿಲ್ಲ. ವಿಧಾನ ಪರಿಷತ್ ಎಲೆಕ್ಷನ್ ಆದ್ಮೇಲೆ ಮಾಡ್ತೀವಿ ಅಂತ ಅಂದ್ರು, ಅದೂ ಆಗ್ತಾ ಇಲ್ಲ. ಸೊ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಲಾಬಿ ಅಂತೂ ನಡೀತಾ ಇದೆ. ಡೆಲ್ಲಿ ಲಾಬಿ ನಡೀತಾ ಇದೆ. ಏನ್ ಹೇಳ್ತೀರಿ? ಅಲ್ಲ, ಸಾಮಾನ್ಯ ಸ್ಥಿತಿಯಲ್ಲಿ, ಸಾಮಾನ್ಯ ಪರಿಸ್ಥಿತಿ ಸಂದರ್ಭಗಳಲ್ಲಿ 1 ತಿಂಗಳು ಹೆಚ್ಚು ಕಡಿಮೆ ಆದರೆ ಅದು ಸ್ವಲ್ಪ ವಿ ಕ್ಯಾನ್ ಕಂಡೋನ್, ಅದನ್ನು ಅಲಕ್ಷ್ಯ ಮಾಡ್ಬೋದೇನೋ. ಆದರೆ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಇರೋ ಅತಿ ದೊಡ್ಡ ಸವಾಲು ಸಮಯ. ಟೈಮ್ ಭಾಳ ಕಡಿಮೆ ಸಮಯ ಇದೆ ಅವ್ರಿಗೆ. 28ರ ಚುನಾವಣೆವರೆಗೂ ನಾವು ಲೆಕ್ಕ ಹಾಕಿದ್ರೆ. ಹೀಗಾಗಿ ಎಲ್ಲ ಕೆಲಸವನ್ನು ಬೇಗ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಈ ಹೊಸ ಸವಾಲುಗಳು, ಒಂದು ಅವರು ಈಗ ಇಲ್ಲಿ ನಡೆಯುವ SIR ವಿಚಾರವನ್ನು ಸರಿಯಾಗಿ ನಿಭಾಯಿಸಬೇಕು. ಆಮೇಲೆ ಈಗ ಬರ ಮತ್ತು ನೆರೆ ಎರಡೂ ಇದೆ, ಹೌದು, ಅದನ್ನು ನಿಭಾಯಿಸಬೇಕು. ಬರ ಅಂತೂ ಬಹುಶಃ ಕಳೆದ ಒಂದು ಅರ್ಧ ಶತಮಾನದಲ್ಲಿ ಅತ್ಯಂತ ಭೀಕರ ಬರ ಬೀಳುವ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಿದ್ದಾಗ ಹೇಗೆ ಒಂದು ಸರ್ಕಾರ ಸ್ಪಂದನೆ ಮಾಡಬೇಕು ಅದನ್ನು ನೋಡಬೇಕಾಗ್ತದೆ. ಇದರ ಆಚೆ ನಿಮಗೆ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿದ್ದಾವೆ ಮತ್ತು GBA ಚುನಾವಣೆಗಳಿದ್ದಾವೆ. ಇವೆಲ್ಲವನ್ನು ನಿಭಾಯಿಸಿಕೊಂಡು ಪಕ್ಷದ ಸಂಘಟನೆ, ಅದ್ರ ಜೊತೆಯಲ್ಲಿ ಒಂದು ಆಂಟಿ ಇನ್ಕಂಬನ್ಸ್ ಹುಟ್ಟದೇ ಇರೋ ಥರ ನೋಡ್ಕೋಬೇಕಾಗ್ತದೆ. ಈಗ ಸರ್ಕಾರಕ್ಕೆ ಸಾಮಾನ್ಯವಾಗಿ ಒಂದು 5 ವರ್ಷ ಮುಗಿದಾಗ ಒಂದು ಮಟ್ಟದ ಆಡಳಿತ ವಿರೋಧಿ ಒಂದು ಸೆಂಟಿಮೆಂಟ್ ಇರೋದು ಸಹಜ. ಅದು ಇಲ್ಲದೇ ಇರೋ ಥರ ನೋಡ್ಕೋಬೇಕಾಗ್ತದೆ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಈ ಥರದ ವಿಚಾರಗಳಲ್ಲಿ ಟೈಮನ್ನು ಕಳೀಬಾರ್ದು. ಯಾಕಂದರೆ 20 ಹೆಚ್ಚುವರಿ ಇಲಾಖೆಗಳು ತಮ್ಮ ಹತ್ತಿರ ಇಟ್ಕೊಂಡ್ಬಿಟ್ರೆ ಎಲ್ಲವನ್ನೂ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ಎಲ್ಲವನ್ನು ಅಧಿಕಾರಿಗಳು ನೋಡ್ಕೊಳ್ಳೋಕ್ಕಾಗ್ತದೆ. ಅಧಿಕಾರಿಗಳು ಅವರು ಜನರಿಗೆ ನೇರವಾಗಿ ಹೊಣೆಗಾರರಲ್ಲ. ಒಬ್ಬ ಮಂತ್ರಿ ಹೊಣೆಗಾರ ಆಗ್ತಾನೆ, ಅಧಿಕಾರಿಗಳಾಗೋದಿಲ್ಲ. ಪ್ರಿನ್ಸಿಪಲ್ ಸೆಕ್ರೆಟರಿನೋ ಯಾರೋ ಕಮಿಷನರ್, ಅಗ್ರಿಕಲ್ಚರ್ ಕಮಿಷನರ್, ಹಿ ವಿಲ್ ನಾಟ್ ಡೈರೆಕ್ಟ್ಲಿ ಆನ್ಸರಬಲ್ ಟು ದ ಪೀಪಲ್. ಮತ್ತು ಜನರ ಇದು ವಿಚಾರವನ್ನು ಎಲ್ಲವನ್ನೂ ಕೂಡ ಅವರು ಟೆಕ್ನಿಕ್ಯಾಲಿಟಿ ಮೂಲಕ ನೋಡ್ತಾರೆ. ಹೀಗಾಗಿ ಅಷ್ಟರ ಮಟ್ಟಿಗೆ ಅಧಿಕಾರಿ ವರ್ಗ ಒಂದು ರೀತಿಯ ದಪ್ಪ ಚರ್ಮದ ಒಂದು ವ್ಯವಸ್ಥೆ ಅದು. ಹೀಗಿರುವಾಗ ಮಂತ್ರಿ, ಒಬ್ಬ ರಾಜಕಾರಣಿ, ಹಿ ಈಸ್ ಆಲ್ವೇಸ್ ವಿತ್ ದ ಪೀಪಲ್. ಅದನ್ನು ಮಾಡಬೇಕು. ಕೃಷಿಗಾಗಲಿ ಅಥವಾ ಈ ಥರದ ಈಗ ಬರ ಮತ್ತು ನೆರೆ ವಿಚಾರದಲ್ಲಾಗಲಿ ಇದೆಲ್ಲ ಬಗೆಹರಿಬೇಕಂದ್ರೆ ಮಾಡಬೇಕು. ಸಮಸ್ಯೆ ಏನಾಗುತ್ತೆ ಅಂದರೆ, ಈಗ ಮೊದಲನೇ ಸಂಪುಟ ಏನಿತ್ತು ಅದನ್ನು ತೆಗೆದು ನೋಡಿ ಲಿಸ್ಟ್ ನೀವು. ಕಾಂಗ್ರೆಸ್ ವಕ್ತಾರರು ಅದು ಏನೇ ಎಲ್ಲಗಳಿದ್ರು ಕೂಡ ಅದು ಸಿದ್ದರಾಮಯ್ಯ ಸಂಪುಟ. ಸಿದ್ದರಾಮಯ್ಯ ಸಂಪುಟಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರು. ಯಾಕೆ ಹಂಗಾಯಿತು? ಯಾಕಂದರೆ ಮುಂದಿನ ಹಂತಗಳಲ್ಲಿ ನನ್ನ ಆಯ್ಕೆಗೆ ಪ್ರಾಶಸ್ತ್ಯ ಸಿಗ್ತದೆ ಅಂತೇಳಿ. ಒಂದು ಸಂಪುಟ ರಚನೆ, ಮುಖ್ಯಮಂತ್ರಿಗಳ ಪರಮಾಧಿಕಾರ, ಅವರ ಡಿಸ್ಕಷನ್, ಅವರ ಪ್ರಿರಾಗೇಟಿವ್ ಎಲ್ಲ ನಮಗೆ ಗೊತ್ತಿದೆ. ಆದರೆ ಹಾಗೆ ಆಗೋದಿಲ್ಲ ಯಾವುದೇ ರಾಜಕೀಯ ವ್ಯವಸ್ಥೆಯಲ್ಲಿ. ಯಾವುದೇ ರಾಜಕೀಯ ಆಗಿರೋದಿಲ್ಲ. ಪಕ್ಷದ ಎಲ್ಲ ಹಿರಿಯರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡೇ ಮುಂದೆ ಹೋಗಬೇಕಾಗ್ತದೆ. ಹಾಗಿರುವಾಗ ಮತ್ತು ರಾಹುಲ್ ಗಾಂಧಿ ಅವರ ಒತ್ತು ಏನಿದೆ, ಯಾವ ಕಡೆ ಇದೆ, ಯುವಕರಿಗೆ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ. ಡಿ ಕೆ ಶಿವಕುಮಾರ್ ಹಾಗೇನೆ ಅದೇ ವಿಚಾರ ಇದೆ. ಆದರೆ ಅಷ್ಟರಲ್ಲೇ ಅನೇಕ ಹಿರಿಯರು ಈಗಾಗಲೂ ಹೊರಗೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಅನೇಕ ಹಿರಿಯರು ಹಿಂದೆ ಇದ್ದಂಥ ಹೊರಗೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಅವರ ಅಸಮಾಧಾನ ಏನು? ಇನ್ನೂ ಕೂಡ ಒಬ್ಬ ಸಭಾಪತಿ ಆಯ್ಕೆ ಆಗಿಲ್ಲ.
ಹೌಸಲ್ಲಿ ಆಯ್ಕೆ ಆಗೋ ವಿಚಾರ ಇದ್ರೂ ಕೂಡ ಪಕ್ಷದೊಳಗಡೆ ಇಂಥವ್ರಂತ ಒಂದು ಐಡೆಂಟಿಫೈ ಆಗಬೇಕಲ್ಲ, ಅದು ಕೂಡ ಆಗಿಲ್ಲ. ಮತ್ತೆ ಸಂಪುಟ ವಿಸ್ತರಣೆ ಆಗೋವರೆಗೂ ಸದನವನ್ನೇ ನಡೆಸಬಾರ್ದು ಅಂತ ಡಿ ಕೆ ಶಿವಕುಮಾರ್ ತೀರ್ಮಾನ ಮಾಡಿದಂಗಿದೆ. ಅದಕ್ಕೆ ಒಂದು ತಿಂಗಳು ಮುಂದೆ ಹಾಕಿದ್ದಾರೆ. ಹೀಗಿರುವಾಗ ಇವೆಲ್ಲವೂ ಏನಾಗುತ್ತೆ, ಈಗ ಸ್ವಲ್ಪ ಜನರಿಗೆ ಅಷ್ಟಾಗಿ ಇದರ ಬಿಸಿ ತಾಕದೆ ಹೋದ್ರು ಕಾಲಕ್ರಮೇಣ ಇದರ ಬಿಸಿ ತಾಕತ್ತೆ. ಆಮೇಲೆ ಹಾಗೇನು ಗ್ಯಾರಂಟಿ ಪರಿಷ್ಕರಣೆ ಮಾಡಬೇಕಿದೆ, ಅನೇಕ ವಿಚಾರಗಳಿದ್ದಾವೆ. ಈ ಬೆಂಗಳೂರಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಇವೆಲ್ಲವುಗಳನ್ನು ನಿಭಾಯಿಸಬೇಕಾದ್ರೆ ಸರಿಯಾದ ರೀತಿಯ ಸಂಪುಟ ಮತ್ತು ಆರೋಗ್ಯಕರ ಖಾತೆ ಹಂಚಿಕೆ, ಇನ್ನೊಮ್ಮೆ ಹೇಳ್ತೀನಿ, ಆರೋಗ್ಯಕರ ಖಾತೆ ಹಂಚಿಕೆ, ಅರ್ಧಂಬರ್ಧ ಅರ್ಧ ನೀನು ಅರ್ಧ ನಾನು ಅಂತಲ್ಲ. ದಾಟ್ ಈಸ್ ವೆರಿ ವೆರಿ ಅನ್ಯಲ್ಡ್. ಯಾಕಂದ್ರೆ ವಿನಾಕಾರಣ ನಿಮಗೆ ಸಂಪುಟದಲ್ಲಿ ಒಂದು ಅಸಮಾಧಾನ ಹುಟ್ಟಿಸ್ಬಿಡ್ತದೆ ಅದು. ಯಾಕೆ ಒಟ್ಟಾರೆಗೆ ನಿಮ್ಮ ಗೋಲ್ ಏನು, ಬಿ ಕೆ ಹರಿಪ್ರಸಾದ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಟ್ಟಾರೆ ಉದ್ದೇಶ ಏನು, 2028 ಮತ್ತೆ ನಾವು ಅಧಿಕಾರಕ್ಕೆ ತರಕ್ಕೆ. ಆಲ್ರೈಟ್ ಸರ್. ಎಸ್ ಚಾಂದ್ ಪಾಷ ಅವರ ಯಾವ ಗ್ರಹಣ ಹಿಡಿದಿದೆ, ಅಥವಾ ಇನ್ನೂ ನಿಮ್ಮ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ದೇವರನ್ನು ನಂಬ್ತಾರೆ, ಜ್ಯೋತಿಷ್ಯವನ್ನ ನಂಬ್ತಾರೆ, ಜ್ಯೋತಿಷಿಗಳನ್ನ ನಂಬ್ತಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ಇನ್ನೂ ಮುಹೂರ್ತ ಕೂಡ್ ಬಂದಿಲ್ವಾ? ಅದಕ್ಕೆ ಇನ್ನೂ ಯಾರು ದಿನ ಕೊಟ್ಟಿಲ್ವಾ? ಮೇಡಮ್, ನಮ್ಮ ಸರ್ಕಾರಕ್ಕೇನು ಗ್ರಹಣ ಹಿಡಿದಿಲ್ಲ. ಸರ್ಕಾರಕ್ಕೆ ಹಿಡಿದಿದೆ ಅಂತ ನಾನು ಹೇಳ್ತಾ ಇಲ್ಲ, ಎಕ್ಸ್ಪಾನ್ಷನ್ ಕೇಳ್ತಾ ಇಲ್ಲ. ಎಕ್ಸ್ಪಾನ್ಷನ್ ಅದರಲ್ಲಿ ಸಂಪುಟ ನಾವು ಲೇಟ್ ಆಯ್ತು ಅಂದ ತಕ್ಷಣನೇ ಇಡೀ ಸರ್ಕಾರವೇ ಮುಂದೂಡಿಯುತ್ತೆ ಅಲ್ಲ ಅಂತ ಅಲ್ಲ. ನಾನು ಅದನ್ನ ಹೇಳಲೇ, ಸರ್ಕಾರ ನಡೀತಾ ಇದೆ ಅಲ್ಲ. ನಾನು ಯಾಕಂತ ಹೇಳಿದೆ, ಅಲ್ಲಿ ಕೆಲವೊಂದು ಪ್ರಶ್ನೆಗಳು ಆಯ್ತು, ಒಪ್ಕೊಳ್ತೀನಿ ನಿಮ್ಮ ಮಾತನ್ನು, ನಾನು ಒಪ್ಕೊಳ್ತೀನಿ. ಅಲ್ಲ, ನಿಮ್ಮ ಮಾತು ಒಪ್ಕೊಳ್ತೀನಿ. ನೋಡಿ ಮೇಡಮ್, ನಮ್ಮಲ್ಲಿ ನಮಗೆ ಹಿರಿಯರಿದ್ದಾರೆ. ಅವರಿಗೆ ಇವತ್ತು ನಾವೇನು ಉಳಿದಿರೋಂಥ ಅವಧಿ ಇದೆ, ಇದನ್ನ ಚುನಾವಣಾ ಅವಧಿ ಅಂತ ನಾವು ಪರಿಗಣಿಸ್ತೀವಿ. ಹಾಗಾಗಿ ಪ್ರಾಂತ್ಯವಾರು ಮತ್ತೆ ಸಮುದಾಯವಾರು ಮತ್ತೆ ಆದಷ್ಟು ಯುವಕರಿಗೂ ಕೂಡ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸ್ವಲ್ಪ ವಿಳಂಬ ಆಗಿದೆ. ಒಂದು ಪಾಯಿಂಟ್ ನಂದನ್ ಇಲ್ಲೇನೆ ನಾನು ಹೇಳ್ಬಿಡ್ತೀನಿ. ನೀವು ಚುನಾವಣಾ ಇಯರ್ ಅಂತ ನೀವು ಈಗ ಕನ್ಸಿಡರ್ ಮಾಡಿದಿರಿ, ಪ್ರಾಂತ್ಯವಾರು ನೋಡ್ಬೇಕು, ಜಾತಿವಾರು ನೋಡ್ಬೇಕು, ಇದನ್ನೆಲ್ಲ ಲೆಕ್ಕ ಹಾಕೊಂಡು ನಾವು ಹೊಸ ಮುಖಗಳನ್ನು ಇಟ್ಕೊಂಡು ನಾವು ಮಿನಿಸ್ಟ್ರಿಯನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದಕ್ಕೆ ಟೈಮ್ ಆಗಿದೆ ಅಂತ ಹೇಳುವಾಗ ಅಲ್ಲೂ ನಿಮ್ ರಾಜಕೀಯ ಲೆಕ್ಕಾಚಾರ ಹಾಕುವಾಗ ವೈ ಶುಡ್ ದ ಪೀಪಲ್ ಆಫ್ ಕರ್ನಾಟಕ ಶುಡ್ ಸಫರ್? ರಾಜ್ಯದ ಜನತೆಗೆ ನಾವೇನು ಅನ್ಯಾಯ ಮಾಡಿಲ್ಲ. ಆಡಳಿತ ಯಂತ್ರ ಬಹಳ ಚುರುಕಾಗಿ ನಡೀತಾ ಇದೆ, ಖಂಡಿತವಾಗ್ಲೂ ನಡೀತಾ ಇದೆ. ನೋಡಿ ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ನೋಡಿ, ನಮ್ಮಲ್ಲಿ ಕ್ಯಾಪ್ಟನ್ಸ್ ಬಹಳ ಪ್ರಬಲವಾದಂತ ಕ್ಯಾಪ್ಟನ್ಸ್ ಇದ್ದಾರೆ. ಮುಖ್ಯಮಂತ್ರಿಗಳ ಕಾಲಿಗೆ ಚಕ್ರ ಕಟ್ಕೊಂಡು ರಾಜ್ಯದ ಅಭಿವೃದ್ಧಿಗೆ ಅಂತ ಓಡಾಡ್ತಿದಾರಲ್ಲ ಮೇಡಮ್, ತಾವೇ ತೋರಿಸ್ತಾ ಇದ್ದೀರಿ. ಅದೇ ಆಯ್ತು, ಬಂತು. ಇನ್ನೇನು ಸ್ವಲ್ಪ ದಿವಸದಲ್ಲಿ ನಾವು ಸಂಪುಟ ಪೂರ್ತಿ ಮಾಡ್ತೀವಿ. ಬಹಳ ಬೇಗ ಮಾಡ್ತೀವಿ ಮೇಡಮ್, ಬಹಳ ಬೇಗ ಮಾಡ್ತೀವಿ. ಅಲ್ಲ ಆಯ್ತು, ಸ್ವಲ್ಪ ವಿಳಂಬ ಆಗಿದೆ. ಇಲ್ಲ ಖಂಡಿತ ಇಲ್ಲ. ಮುಖ್ಯಮಂತ್ರಿಗಳೇ ಇದ್ಬಿಟ್ರೆ ಎಲ್ಲಿಂದ ಸಾಧ್ಯ ಮೇಡಮ್? ಈಗ ಹೆಂಗು ಬೆಂಗಳೂರು ಅರ್ಧ ಇಟ್ಕೊಂಡಿದಾರಲ್ಲ, ಹಂಗೆ ಮಿಕ್ಕಿದನ್ನು ಕೊಟ್ಬಿಡಿ ಅವ್ರಿಗೆ, ಇನ್ಯಾಕ್ ಬೇಕು ಮೇಡಮ್? ಒಂದು ರಾಜಕೀಯ ಪಕ್ಷದಲ್ಲಿ ಕೆಲವೊಂದು ತೀರ್ಮಾನಗಳು ತಗೊಳ್ತಾರೆ, ಅದನ್ನ ಎಲ್ಲವೂ ಕೂಡ ಯಾಕೆ ಏನು ಅಂತ ಹೇಳಿಕ್ಕಾಗಲ್ಲ. ನಮ್ಮಲ್ಲಿ ನೋಡಿ ಮೇಡಮ್, ಒಬ್ಬ ಹಿರಿಯಣ್ಣನಂತ ಸಿದ್ದರಾಮಯ್ಯನವರಿದ್ದಾರೆ, ಬಂಡೆಗಲ್ನಂತ ಮುಖ್ಯಮಂತ್ರಿ ಶಿವಕುಮಾರ್ ಅವರಿದ್ದಾರೆ, ಅದೇ ರೀತಿ ಒಬ್ಬ ಐಂದ ವರ್ಗದಿಂದ ಬಂದಂತ ಒಬ್ಬ ಹಿರಿಯ ರಾಜಕೀಯ ನಾಯಕ ಬಿ ಕೆ ಹರಿಪ್ರಸಾದ್ ಅಂತ ಅಧ್ಯಕ್ಷರಿದ್ದಾರೆ. ಇವರು 3 ಜನರ ಸಮ್ಮಿಲನದಲ್ಲಿ ನಾವು ಒಂದು ಒಳ್ಳೆ ತಂಡವನ್ನು ಕಟ್ತಾ ಇದ್ದೇವೆ. ಬಹಳ ಬೇಗ ಅತಿ ಶೀಘ್ರದಲ್ಲೇ ಒಂದು ತಂಡವನ್ನ ಕಟ್ತಾ ಇದ್ದೇವೆ. ಕಟ್ಟಿ ಒಂದು ದಿನವೂ ಕೂಡ ವಿಳಂಬ ಮಾಡಲ್ಲ. ಒಂದು ದಿನದ ಆಯ್ತು, ನೀವು ತೋರಿಸಿ ಮತ್ತೆ ನಿಮ್ಮ ವಾಹಿನಿಗೆ ಬರ್ತೀರಿ. ಅಲ್ಲ ಮೇಡಮ್, ನಾನು ಮಾತಾಡಕ್ಕೆ ನೀವು ಪ್ರತಿಪಕ್ಷದ ಬಗ್ಗೆನೂ ಮಾತಾಡಕೊಳ್ಳಿಲ್ಲ, ಪ್ರತಿಪಕ್ಷದ ಬಗ್ಗೆನೂ ಮಾತಾಡಕ್ಕಾಗಲಿಲ್ಲ. ಇಲ್ಲ ಎಲ್ಲಾ ಸಮಯನೂ ಅವರೇ ತಿಂದ್ರು, ಆಯ್ತಾ? ಹಾಗಾಗಿ ಕೇಳಿ, ನಮ್ಮಲ್ಲಿ ಈ ನಾಯಕರುಗಳು ನಮ್ಮಲ್ಲಿ ಏನಿದ್ದಾರೆ ಅಂದ್ರೆ, ಒಂದೇ ಗಾಡಿಯಲ್ಲಿ ಜರ್ನಿ ಮಾಡೋಂಥವ್ರು ಒಂದು ಮನೆ ಕುಟುಂಬದರ ಇದ್ದೀವಿ. ಇಲ್ಲಿ ಈ ಪ್ರತಿಪಕ್ಷದವ್ರ ತರ ಈ ಒಂದು ಎತ್ತಿಗೆ ಜೋಡೆತ್ತುಗಳಾಗಿಲ್ಲ ಒಂದು ಬಂಡಿಗೆ ಇವರು. ಈಗ ಶಾಲೆಗಳು ಶುರುವಾಯ್ತು, ಆಯ್ತು, ಸರ್ಕಾರಿ ಶಾಲೆಗಳಿಗೆ ಎಷ್ಟು ಸಮಸ್ಯೆಗಳಾಗ್ತಾ ಇದೆ. ಹೌದು ಮೇಡಮ್, ನಮ್ಮಲ್ಲಿ ಅಧಿಕಾರಿ ವರ್ಗ ಏನು ಮಲ್ಕೊಂಡ್ಬಿಟ್ಟಿದ್ಯಾ? ಅಧಿಕಾರಿಗಳ ವರ್ಗ ಮಲ್ಕೊಂಡಿದೆ. ನಮ್ಮ ಮುಖ್ಯಮಂತ್ರಿಗಳು ರಾತ್ರಿ 10 ಗಂಟೆವರೆಗೂ ವಿಧಾನಸೌಧದಲ್ಲಿ ಕುತ್ಕೊಂಡು ಅಧಿಕಾರಿಗಳಿಗೆ ಚಾಟಿ ಬೀಸ್ತಾ ಇದ್ದಾರೆ. ಮಾತಾಡ್ತೀರಿ ಚಾಂದ್ ಪಾಷ ಅವರೇ, ಹಂಗಾರೆ ಬೇಡ ಬಿಡಿ, ಮಿನಿಸ್ಟ್ರಿ ಆಗ್ಬೇಕು. ಎರಡು ಹಾಗೆ ಹೇಳೋದು ಆಗೋದಿಲ್ಲ ಮೇಡಮ್. ನಾನು ಹೇಳಿದೆ, ಆಗಿದೆ, ನಿಧಾನ ಆಗಿದೆ, ಸ್ವಲ್ಪ ಲೇಟ್ ಆಗಿದೆ. ಈಗ ತಂಡ ಒಂದು ಉದಾಹರಣೆ ಕೊಡೋದು. ಹೌದು, ಒಂದು ಹೊಸ ತಂಡ ಬರ್ತಾ ಇದೆ. ಒಂದು ಉದಾಹರಣೆ ಕೊಡ್ತೀನಿ. ಒಂದು ರಾಜಕೀಯ ವ್ಯವಸ್ಥೆ ಇಲ್ಲಿವರು ಏನಾಗುತ್ತೆ ಅಂತ ಹೇಳಿ, ನೀವು ಕಾಂಗ್ರೆಸ್ ವಕ್ತಾರರಿ, ನಿಮ್ಮ ಕಾಂಗ್ರೆಸ್ ಯಾರೋ ಒಬ್ಬ ಸದಸ್ಯರೇ ಇವತ್ತು BBMP ಯಾವ ಅಧಿಕಾರಿ ಫೋನ್ ಮಾಡಿ ಫೋನ್ ತಗೊಂಡು ನೋಡಿ ಅವನು, ಯಾಕಂದ್ರೆ ಅಲ್ಲಿ ಒಂದು ರಾಜಕೀಯ ವ್ಯವಸ್ಥೆ ಇಲ್ಲ, ಅಲ್ಲಿ ಮೇಯರ್ ಇಲ್ಲ, ಅಲ್ಲಿ ಕೌನ್ಸಿಲರ್ ಯಾರು ಇಲ್ಲ. ಬಿಜೆಪಿ ಸರ್ಕಾರ ಇದ್ದಾಗಲೇ ಚುನಾವಣೆ ಮಾಡಲಿಲ್ಲ ಅವರು. ನಿಮಗ್ ಬೇಡವಾ? ನೀವು ಮಾಡಿಲ್ಲ,
ನಿಮಗೆ ಬೇಡವಾ? ನಾವೀಗ ರೆಡಿ ಇದ್ದೀವಿ ಮೇಡಮ್. ಈಗ ಆಗಸ್ಟ್ ಅಲ್ಲಿ ನ್ಯಾಯಾಲಯ ಹೇಳಿದೆಯಲ್ಲ, ಆಗಸ್ಟ್ ಒಳಗಡೆ ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸಿ ಅಂತ. ಹೇಳಿತ್ತು ಮತ್ತೆ ಮುಂದಕ್ಕೆ ಹಾಕಿದ್ರಿ. ಅಲ್ಲಲ್ಲ, ಮತ್ತೆ ಮುಂದಕ್ಕೆ ಹಾಕಿದ್ರಿ. ಮೊನ್ನೆ ನಮಗೆ ನ್ಯಾಯಾಲಯ ಹೇಳಿದೆಯಲ್ಲ, ಮತ್ತೆ ಮುಂದಕ್ಕೆ ಹಾಕಿದ್ರಿ ನೀವು. ನಾವು ಹಾಕಕ್ಕಾಗಲ್ಲ ಮೇಡಮ್. ಆಗಸ್ಟ್ ನಾವು ರೆಡಿ ಇದ್ದೀವಿ. ರೀಸನ್ ಏನ್ ಕೊಟ್ರಿ ನೀವು? ಜೂನ್ ಒಳಗೆ ಮಾಡಬೇಕು ಅಂದಾಗ ಮೇಡಮ್ ಈಗ ಆಗಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದೀವಲ್ಲ, ಆಗಸ್ಟ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದೀವಲ್ಲ. ಒಂದೇ ನೋಡಿ, ಒಂದ್ ನಿಮಿಷ, ನಾನು ಒಂದು 2-3 ಪಾಯಿಂಟ್ ಮತ್ತೆ ಮಾತಾಡಿಸ್ತೀನಿ ಚಾಂದ್ ಪಾಷಾ. ಅದೊಂದು ರಿಯಾಕ್ಷನ್ ತಗೊಳ್ಳಿ. ಆಯ್ತು, ತಗೊಳ್ಳಿ. ಏನ್ ಹೇಳ್ತೀರಿ? ಅತ್ಯಂತ ಪ್ರಮುಖವಾಗಿ ಈಗ ನೀವೇನು ಶಿಕ್ಷಣದ ಬಗ್ಗೆ ಮಾತಾಡ್ತೀರಾ, ಶಿಕ್ಷಣ ಸಚಿವರು ಲಾಸ್ಟ್ ಟೈಮು ಇದ್ದಂಥ ಮಧು ಬಂಗಾರಪ್ಪ ಅವರು ಶೂ ಕೊಡಲಿಲ್ಲ, ಶಾಕ್ಸ್ ಕೊಡಲಿಲ್ಲ, ಟೆಕ್ಸ್ಟ್ ಬುಕ್ ಕೊಡಲಿಲ್ಲ. ಅದಾದಮೇಲೆ ಆ ಶಾಲೆಗಳಿಗೆ ಒಂದು ವಿಸಿಟ್ ಮಾಡಿ ಯಾವ ರೀತಿಯ ಶಾಲೆ ಕಟ್ಟಡಗಳನ್ನು ಮತ್ತೆ ಪುನರ್ನಿರ್ಮಾಣ ಮಾಡಬೇಕು ಅಂತ ಒಂದು ಡಿಸಿಷನ್ ತಗೊಳ್ಳಿಲ್ಲ. ಆಯಿತು, ಇದು ಒಂದು ಕಡೆಗೆ. ಈಗ ಹೋಮ್ ಮಿನಿಸ್ಟರ್ ಅಂತೂ ಕರ್ನಾಟಕದಲ್ಲಿ ಇದ್ದಾರೆ ತಾನೆ, ಇದ್ರೂ ಸಹ ರೋಡ್ ರೇಂಜಿಂದ 2 ಇನ್ಸಿಡೆಂಟ್ಸ್ ಆಯಿತು ಮಂಡ್ಯದಲ್ಲಿ. ಅದಾದಮೇಲೆ ಬೆಂಗಳೂರಿನಲ್ಲಿ ಭಾನುವಾರ ಮಧ್ಯಾಹ್ನ ಬರ್ಬರವಾಗಿ ಹತ್ಯೆ ಆಯಿತು. ಹೋಮ್ ಮಿನಿಸ್ಟ್ರು RSS ಬಗ್ಗೆ ಟ್ವೀಟ್ ಮಾಡೋಕ್ಕೆ, RSS ಬಗ್ಗೆ ಮಾತಾಡೋಕ್ಕೆ ಎಷ್ಟು ಕಾಳಜಿ ವಹಿಸ್ತಾರೋ ತನ್ನ ಮಿನಿಸ್ಟ್ರಿ ಬಗ್ಗೆ ಮಾತಾಡೋಕ್ಕೆ ಒಂದಷ್ಟು ಕಾಳಜಿ ವಹಿಸಿ ಪ್ರಿಯಾಂಕಾ ಖರ್ಗೆ ಅವರೇ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಡಿಪಾರ್ಟ್ಮೆಂಟ್, ನಿಮ್ಮ ಚಿತ್ತಾಪುರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಆಗ್ತಿರ್ತಕ್ಕಂತಹ ಘಟನೆಗಳು ಮತ್ತು ನಿಮ್ಮ ಹೋಮ್ ಡಿಪಾರ್ಟ್ಮೆಂಟಲ್ಲಿ ಆಗ್ತಿರ್ತಕ್ಕಂಥ ಘಟನೆಗಳು, ITBT-ನಲ್ಲಿ ಆಗ್ತಿರ್ತಕ್ಕಂಥ ಘಟನೆಗಳು, ನೀವು ಯುವರ್ ಇನ್ಚಾರ್ಜ್ ಫಾರ್ ಆಲ್ ದಿಸ್ ಥಿಂಗ್ಸ್. ಗುಲ್ಬರ್ಗ ಜಿಲ್ಲೆ ಇನ್ಚಾರ್ಜ್ ಇದ್ದೀರಾ ನೀವು. ಇಲ್ಲ ಆಗ್ತಿರ್ತಕ್ಕಂಥ ಘಟನೆಗಳ ಬಗ್ಗೆ ಮಾತಾಡಿ. ಫಸ್ಟು RSS ಬಗ್ಗೆ ನೀವು ಟೀಕೆ ಮಾಡ್ತಿರೋ, ಐಡಿಯಾಲಜಿ ಬಗ್ಗೆ ನೀವು ಟೀಕೆ ಮಾಡ್ತಿರೋ, ಅದು ನಿಮ್ಮ ವೈಯಕ್ತಿಕ ವಿಚಾರ. ಆದರೆ ಜನಗಳಿಗೆ ಅದರಿಂದ ಏನು ಲಾಭ ಇಲ್ಲ. ಜನಗಳಿಗೆ ಲಾಭ ಆಗಿರ್ತಕ್ಕಂಥದ್ದು ನಮ್ಮ JP ನಗರ ಕಾಗೋಡು ತಿಮ್ಮಪ್ಪನವ್ರ ಮನೆಯಿಂದ 300 ಮೀಟರ್ ದೂರದಲ್ಲಿ ಆಡಾಗಲೇ ಕೊಚ್ಚಿ ಕೊಲೆ ಮಾಡ್ತಾರೆ ಅಂದರೆ, ನಿಮ್ಮ ಪೊಲೀಸರು ಪಕ್ಕದಲ್ಲೇ ಹೋಗ್ತಾರೆ ಅಂದರೆ, ನಿಮ್ಮ ಒಂದು ಟ್ವೀಟ್ ಇಲ್ಲ. ಟ್ವಿಟ್ಟಾಸುರ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಟ್ವೀಟ್ ಮಾಡಿ ಇದ್ರ ಬಗ್ಗೆ. ಆಮೇಲೆ ಜೊತೆಗೆ ಟ್ರಾಲ್ MLA ಆಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಹಾಗೆ ರೀಲ್ ಮಂತ್ರಿ ಆಗಿರ್ತಕ್ಕಂತಹ ನಮ್ಮ ಕೃಷ್ಣ ಬೈರೇಗೌಡ್ರೆ, ನೀವು ಒಂದು ಕೆಲಸ ಮಾಡಿ, ಒಂದು ಲೀಸ್ಟ್ ಕೊಟ್ಬಿಡಿ ಮೇಡಮ್ ಅವ್ರ ಕೈಯಲ್ಲಿ. ಚಾಂದ್ ಪಾಷಾ ಅವರೇ, you cannot use singular in my debate. ಅವ್ರು ಮಾಡಿದ್ ಫಸ್ಟ್ ಚೆಕ್ ಮಾಡಿ, ಈಗ ಚೆಕ್ ಮಾಡಿ, ನೀವು ಚೆಕ್ ಮಾಡಿ. ಇಲ್ಲ ದಯಮಾಡಿ ನೀವು ಚೆಕ್ ಮಾಡಿ. ಫಸ್ಟ್ ಯೂಸ್ ಮಾಡಿದ್ದು ಸಿಂಗ್ಯುಲರ್, ಫಸ್ಟ್ ಸಿಂಗ್ಯುಲರ್, ಒಂದು ನಿಮಿಷ, ಫಸ್ಟ್ ಸಿಂಗ್ಯುಲರ್ ಯೂಸ್ ಮಾಡಿದ್ದು. I will not allow you to speak singular. If I have used it, I'm sorry, but ನಾನು ಸಾರಿ ಕೇಳ್ತೀನಿ. ಯಾಕಂದ್ರೆ ನಾನು ಯಾವತ್ತೂ ದಾಟೋದಿಲ್ಲ, ನಾನು ನನ್ನ ಲಿಮಿಟ್ ದಾಟೋದೇ ಇಲ್ಲ. ರಿಯಲ್ ಮಿನಿಸ್ಟರ್ ಆಗಿರ್ತಕ್ಕಂಥ ಏನೇನೋ ಮಾತಾಡೋರಿಗೆ ಆಯ್ತಪ್ಪ, ನೀವು ನಮ್ಮ ಯಾವುದೋ ಬೀದಿ ವ್ಯಾಪಾರಿಗಳಿಗೆಲ್ಲಾನು ಖಾಲಿ ಮಾಡಿಸ್ತೀವಿ ಅಂದ್ರೆ ಒಂದ್ ಕಡೆಗೆ ಒಂದು ವಿಚಾರ ಅದು. ಆದರೆ ನೀವು ಕೋರ್ಟ್ ಆರ್ಡರ್ಸ್ ಏನೇನಿದೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಕ್ರಿಯೇಟ್ ಮಾಡ್ಕೊಟ್ಟಿರಿ, ಇದ್ರ ಬಗ್ಗೆ ಮಾತಾಡ್ಬಿಟ್ಟು ಆಮೇಲೆ ನೀವು ರೀಲ್ ಆದರೂ ಮಾಡಿಸ್ಕೊಳ್ಳಿ, ಏನಾದರೂ ಮಾಡಿಸ್ಕೊಳ್ಳಿ. ವಿಚಾರ ಏನು ಅಂತ ಹೇಳಿದ್ರೆ, ಕೋರ್ಟು ಕ್ಲಿಯರ್ ಕಟ್ ಆಗಿ ಹೇಳಿದೆ, ಪರ್ಯಾಯ ವ್ಯವಸ್ಥೆ ಮಾಡಿದೆ. ಸ್ಟ್ರೀಟ್ ವೆಂಡರ್ ಕಮಿಟಿ ರಿಪೋರ್ಟ್ ಇಲ್ಲದೆ, ನೋಟಿಸ್ ಇಲ್ಲದೆ ನೀವು ಅವ್ರನ್ನ ಖಾಲಿ ಮಾಡಿ. ನೋಟಿಸ್ ಕೊಟ್ಟಿದ್ದೀವಿ, ವಿಚಾರಿಸಿ. ವಾಹಿನಿಯವ್ರಿಗೆ ಗೊತ್ತು, ವಾಹಿನಿಯವ್ರಿಗೆ ಗೊತ್ತು. ತುಂಬಾ ಅದ್ರ ಬಗ್ಗೆ ಏನಿಲ್ಲ, ನಿಮ್ಗೆ ಏನ್ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ. ಬ್ರೇಕ್ ಇದೆ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್. ಆಗಸ್ಟ್ ನಲ್ಲೂ GBA ಚುನಾವಣೆ ನಡೆಯಲ್ಲ. ಇವಾಗ ತಾನೇ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಡೆಸ್ತಾರೆ ಅಂತ ಇದ್ರು. ಪವರ್ ಟಿವಿಗೆ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಆಗಸ್ಟ್ ನಲ್ಲೂ ಕೂಡ GBA ಚುನಾವಣೆಯನ್ನ ಕಂಡಕ್ಟ್ ಮಾಡಲ್ಲ. ಆಗಸ್ಟ್ ನಲ್ಲಿ ಎಲೆಕ್ಷನ್ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿತ್ತು. ಹಾಗಿದ್ರೂ ಕೂಡ GBA ಎಲೆಕ್ಷನ್ ಅನ್ನ ನಡೆಸದೇ ಇರೋದಕ್ಕೆ ರಾಜ್ಯ ಸರ್ಕಾರ ಗೇಮ್ ಪ್ಲಾನ್ ಮಾಡ್ತಾ ಇದೆ. GBA ಚುನಾವಣೆ ಮುಂದೂಡಿ ಮತ್ತೆ ಸುಪ್ರೀಂ ಕದ ತಟ್ಟೋದಕ್ಕೆ ಸಿದ್ಧತೆಯನ್ನ ನಡೆಸಿಕೊಡ್ತಾ ಇದ್ದಾರೆ. GBA ಆಯುಕ್ತರ ಮೂಲಕ ಮೇಲ್ಮನವಿ ಸಲ್ಲಿಸೋದಕ್ಕೆ ಸರ್ಕಾರ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಸಚ್ ಶೇಮ್ಲೆಸ್. ಜುಲೈ 13ಕ್ಕೆ ಅರ್ಜಿ ಸಲ್ಲಿಸ್ತಾರೆ. GBA ಆಯುಕ್ತರಾದ ಮಹೇಶ್ವರ ರಾವ್ ಮೇಲ್ಮನವಿಯನ್ನ. ಈ ಬಗ್ಗೆ ಪವರ್ ಟಿವಿಗೆ ಅತ್ಯಂತ ನಿಖರ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಮಹೇಶ್ವರ ರಾವ್ ಮೇಲೆ ಒತ್ತಡ ಹಾಕಿ ಅರ್ಜಿ ಹಾಕಿಸ್ತಾ ಇದೆಯಾ ಸರ್ಕಾರ ಅಂತ ಪ್ರಶ್ನೆ ಇದೆ. ಇನ್ನೇನು ಅವರ ಸ್ವ ಇಂಟ್ರೆಸ್ಟ್ ಇಂದಂತೂ ಮಾಡಕ್ಕಾಗಲ್ಲ. ಸುಪ್ರೀಂ ಆದೇಶ ಒಲ್ಲದ ಮನಸ್ಸಿನಿಂದಲೇ ಅರ್ಜಿಗೆ ಆಯುಕ್ತರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ವಿಧಿ ಇಲ್ಲ, ಆಡಳಿತ ಪಕ್ಷ ಏನ್ ಹೇಳುತ್ತೋ ಕೇಳಲೇಬೇಕು. SIR ಪ್ರಕ್ರಿಯೆ ಹಿನ್ನೆಲೆ ಅಧಿಕಾರಿಗಳು ಬಿಸಿ ಅಂತ ಸಬೂಬ್ ನೀಡೋ ಸಾಧ್ಯತೆ ಇದೆ.
ಎಲ್ಲಿವರೆಗೂ SIR ನನಗಂತೂ ಅರ್ಥ ಆಗ್ತಾ ಇಲ್ಲ ರೀ. ಸರ್ಕಾರಗಳಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಏನು ಬೇಡವಾ? ಡೋಂಟ್ ಯು ಪೀಪಲ್ ಫೀಲ್ ಶೇಮ್ ಅಟ್ ಲೀಸ್ಟ್? ಒಂದು ಲೋಕಲ್ ಬಾಡಿ ಎಲೆಕ್ಷನ್ಗಳು ನಡೆಯಲ್ಲ ಕಾಲಕ್ಕೆ ಅಂದ್ರೆ ಬಸವರಾಜ್ ಸರ್, ಎಂತ ಕೆಟ್ಟ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಹೇಳಿ. ಈಗ ಹೇಳಿದ್ನಲ್ಲ ನಾನು, ಈಗ ಹಿಂದೆ ಕೂಡ ಒಂದು ಯಾವ ಚರ್ಚೆಯಲ್ಲಿ ಮೆನ್ಷನ್ ಮಾಡಿದ್ದೆ, ಕರ್ನಾಟಕ ಸರ್ಕಾರಕ್ಕೆ ಈಗ ಒಂದು ಹೊಸ ನೆಪ ಸಿಕ್ಕಿದೆ. SIR ರಾಜ್ಯದಲ್ಲಿ SIR ನಡೀತಾ ಇದೆ. SIR ನಡೆದ ತಕ್ಷಣ ಅದು ಮುಗಿದಾದ್ಮೇಲೆ ಜನಗಣತಿ ಶುರುವಾಗ್ತದೆ, ಜನರಲ್ ಸೆನ್ಸಸ್. ಹೀಗಾಗಿ ಈ ಸೆನ್ಸಸ್ ಪ್ರಕ್ರಿಯೆ ಮತ್ತು SIR ಪ್ರಕ್ರಿಯೆ ಚುನಾವಣೆಗೆ ಅಡ್ಡಿ ಬರೋದಿಲ್ಲ. ಹೆಂಗ್ ಬರುತ್ತೆ ಸರ್? ಅಲ್ಲ, ಆದರೆ ಅವ್ರ ವಾದ ಏನಾಗಿರ್ತದೆ, ನಮ್ಮ ಹತ್ರ ಜನ ಇಲ್ಲ, ನಮ್ಮೆಲ್ಲ ಸಿಬ್ಬಂದಿಗಳನ್ನ ಇದರಲ್ಲಿ ತೊಡಗಿಸ್ಕೊಂಡಿರ್ತೀವಿ, ದುಡ್ಡಿಲ್ಲ. ಬಿಡಿ ಅದು that's what it is. ಬಂದು ನೋಡಿದ್ರು ದೊಡ್ಡ ದುಡ್ಡಿಲ್ಲ ಅದಲ್ಲ. ಇಲ್ಲ ಅಂತ ಹೇಳಿ. affidavit. ಬಂದು ನೋಡಿದ್ರೆ ದುಡ್ಡಿದೆ ಅನ್ನೋದನ್ನ ನೋಡಿದ್ದೀರಾ? ನೋಡಿ, ಎಲ್ಲಿ ನೀವು ಬಂದು ನೀವೇನ ನೋಡಿದ್ರ ದುಡ್ಡಿದೆ ಅಂತ ಹೇಳಿ? ಯಾವ ಸರ್ಕಾರ ಅಲ್ಲ ರೀ, ತೆಗೆದು ನೋಡಿ. ಕಾಂಗ್ರೆಸ್ ಸರ್ಕಾರ ಆಯ್ತ್ರಿ, ನೀವು ಬಂದು ನೋಡಿದ್ರಲ್ಲಿ ಅಲ್ಲಿ ನಾನ್ ನೋಡಿದಲ್ಲ. affidavit is public. ಬಿಡಿ, ಅವ್ರು ಮಾತಾಡಕ್ ಬಿಡಿ. ಯಾಕೆ ಮಾತಾಡಿ. ಸತ್ಯನ ಸತ್ಯ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ. ಕಾಂಗ್ರೆಸ್ ಕೆಪಿಸಿಸಿ ಕಚೇರಿ ಸುಳ್ಳಿನ ದೇವತೆ ಇಟ್ಕೊಂಡು ಮುಟ್ಕೊಂಡ್ ಬರ್ತೀರಾ? ನೀವು ವಾಟ್ಸ್ಆಪ್ ದೇವತೆನ ಕಣ್ಗೊತ್ಕೊಂಡ್ ಬಂದು ಸತ್ಯ ಹರಿಶ್ಚಂದ್ರ ತರ ನುಡಿತೀರಾ? ಮಾತಾಡ್ತಾ ಇದಾರೆ, ನಾನು ಸುಮ್ಮನೆ ಕೂತಿಲ್ವಾ? ನಾನು ಸುಮ್ಮನೆ ಕೂತಿಲ್ವಾ? ಅವ್ರು ಮಾತಾಡ್ತಾ ಇದಾರೆ, ಮಾತಾಡಬೇಡಿ. ನಿಮ್ಮ ಸಮಯ ಬಂದಾಗ ಮಾತಾಡ್ರಿ. ನಿಮ್ಮ ಹತ್ರ ಪಾಯಿಂಟ್ ಏನಿದೆ ಮಾತಾಡಕ್ಕೆ? ಮೇಡಮ್, ಎಲ್ರಿಗೂ ಮಾತಾಡೋ ಅವಕಾಶ ಕೊಡೋದಿದ್ರೆ ಕರ್ಸಿ ಮೇಡಮ್, ಇಲ್ಲಾಂದ್ರೆ ಅವ್ರಿಗೆ ಒಂದಿನ ಮಾಡಿ ಮೇಡಮ್ ಕಾರ್ಯಕ್ರಮ. ಅವ್ರಿಗೆ ಈಗ ನಾನು ಮಾತಾಡ್ತಾ ಇರೋದು ತಾಂತ್ರಿಕವಾಗಿ ಏನು ವಾದಗಳನ್ನ Technically ಅಷ್ಟೇನೆ. ಹೇಳ್ಬೋದು ಅಷ್ಟೇ. ರಾಜಕೀಯ ಚರ್ಚೆ ಆಮೇಲೆ ಅದು ಬೇರೆ ವಿಚಾರ. ಈಗ ಅದು ನಂಬಲಾರ ಮತ್ತು ಇಟ್ ಈಸ್ ಎ ಕ್ರೆಡಿಬಲ್ ರೀಸನ್. ಈಗ SIR ಅಲ್ಲಿ ಆಗಲಿ, ಚುನಾವಣೆ ಆಗಲಿ, ಯಾರು ಹೋಗ್ತಾರೆ, ಅದೇ ಶಿಕ್ಷಕರು, ಅದೇ BBMP ಸಿಬ್ಬಂದಿಗಳು ಅವರೇ ಹೋಗ್ತಿರ್ತಾರೆ. ಆದರೆ ಸಮಸ್ಯೆ ಅದಲ್ಲ. ಇವತ್ತು ಇದು ನಿನ್ನೆ ಇನ್ನೊಂದನ್ನು ಹೇಳ್ತೀರಿ, ನಾಳೆ ಮತ್ತೊಂದನ್ನು ಹೇಳ್ತೀರಿ. ಪಾಯಿಂಟ್ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ, ನಿಮ್ಮ ಹತ್ರ ಆ ಒಂದು ಉದ್ದೇಶನೇ ಇಲ್ಲ. ದೇರ್ ಇಸ್ ಲ್ಯಾಕ್ ಆಫ್ ವಿಲ್, ದೇರ್ ಇಸ್ ನೋ ಇಂಟೆನ್ಷನ್ ಟು ಕಂಡಕ್ಟ್ ಎಲೆಕ್ಷನ್ಸ್. ಸರ್, ಎಲೆಕ್ಷನ್ ಇಯರ್ ಅಂತ ಹೇಳಿದ್ರಿಂದ ಎಲ್ಲಿ ಈಗ ಏನಾಗುತ್ತೆ, ಬರೋ ಎಲೆಕ್ಷನ್ ಈಗ ಸಿಂಧೂರ ಆಗಸ್ಟ್ಗೆ ಹೋಗ್ತಾರೆ ಕೋರ್ಟ್ ಎದುರುಗಡೆ, 3 ತಿಂಗಳು ಟೈಮ್ ಕೇಳ್ತಾರೆ, ಅಲ್ಲಿಗೆ ಡಿಸೆಂಬರ್ಗೆ ಹೋಗುತ್ತೆ. ಡಿಸೆಂಬರ್ ಆದ್ಮೇಲೆ ಮತ್ತೆ ಅವಾಗ ಮತ್ತೇನೋ ಇರ್ತದೆ, ಮತ್ತೊಂದೇನೋ ಕೊಡ್ತಾರೆ, ಅವಾಗ ಮತ್ತೊಂದು ಪರಿಸ್ಥಿತಿ ಇರ್ತದೆ. ಆಮೇಲೆ ಒಟ್ಟಾರೆಯಾಗಿ ಈಗಾಗಲೇ 6 ವರ್ಷ ಆಯ್ತು ಚುನಾವಣೆ ಇಲ್ಲದೆ ಒಂದು ಈ ರೀತಿಯ ದೊಡ್ಡ ಮಹಾನಗರಕ್ಕೆ. ನನಗೆ ಸೀರಿಯಸ್ಲಿ ಮಹೇಶ್ವರ ರಾವ್ ಇಸ್ ಅ ಗುಡ್ ಆಫೀಸರ್, ಬಟ್ ಆದ್ರೂ ಕೂಡ ಏನ್ ಮಾಡಕ್ಕಾಗತ್ತೆ? ಟೆಕ್ನಿಕಲಿ ಹಿ ಹ್ಯಾಸ್ ಟು ಮೇಕ್ ದ ರಿಪೋರ್ಟ್, ಹಿ ಹ್ಯಾಸ್ ಟು ಗೋ ಬೈ ಸೀನಿಯರ್ಸ್ ಆರ್ಡರ್. ಮಹೇಶ್ವರ ರಾವ್ ಆಗಲಿ ಮತ್ತು ತುಷಾರ್ ಗಿರಿನಾಥ್ ಆಗಲಿ, ಇವರೆಲ್ಲ ವ್ಯವಸ್ಥೆ ಹಿಡಿದಂಗೆ ಕೇಳಲೇಬೇಕಾಗ್ತದೆ. ಆದರೆ ನೀವು ಚುನಾವಣೆ ಇಲ್ಲದೆ ಹೋದ್ರೆ ಏನಾಗುತ್ತೆ ಈ ಬೆಂಗಳೂರಿಗೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. 6 ವರ್ಷ ಚುನಾವಣೆ ಇಲ್ಲದೆ ನೀವು ಒಂದು, ಹಾಗಾದ್ರೆ ನೀವು ಸಂವಿಧಾನದಲ್ಲಿ ಇನ್ನೂ ಜಾಸ್ತಿ ಆಯ್ತು ಸರ್, ಕಳೆದ 2 ಟರ್ಮ್ ಆಗೇ ಇಲ್ಲ. ಸಂವಿಧಾನದಲ್ಲಿ 2021ರಲ್ಲಿ ಆಗ್ಬೇಕಾಗಿದ್ದಂತ ಚುನಾವಣೆ 2020 ಸಂವಿಧಾನದಲ್ಲಿ 10 ಇಯರ್ಸ್ ಸಂವಿಧಾನದಲ್ಲಿ 3 tiers ಆಫ್ ಗವರ್ಮೆಂಟ್ ಅಂತ ಹೇಳ್ತೀವಿ ನಾವು. ಸಂಸತ್, ಪಾರ್ಲಿಮೆಂಟ್, ಲೆಜಿಸ್ಲೇಚರ್ ಅಂಡ್ ಲೋಕಲ್ ಬಾಡಿ. ಲೋಕಲ್ ಬಾಡಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಗವರ್ನೆನ್ಸ್. ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿನ ಶುರು ಆಗೋದು ಕೆಲಸ. ಸಂಸತ್ತಿನ MP ಬಂದಾಗಲಿ MLA ಬಂದ ಕೆಲಸ ಮಾಡೋದಿಲ್ಲ, ಇಲ್ಲಿನ ಲೋಕಲ್ ಬಾಡಿಗಳೇ ಕೆಲಸ ಮಾಡಬೇಕಾಗ್ತದೆ. ಇಲ್ಲಿನ BBMP, ಇಲ್ಲಿನ ZP, ಇಲ್ಲಿನ ಗ್ರಾಮ ಪಂಚಾಯತಿ, ಇವರೇ ಕೆಲಸಗಳನ್ನು ತಗೋಬೇಕಾಗ್ತದೆ. ಇವನ್ನ ಅಲಕ್ಷ್ಯ ಮಾಡಿದರೆ ಯಾವ ರಾಜಕೀಯ ಪಕ್ಷಗಳಿಗೂ ಕೂಡ ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇಲ್ಲ ಅಂತಾನೆ ಅರ್ಥ ಆಗುತ್ತೆ. ಅದರ್ಥ ವಿಶ್ವಾಸ ಇಲ್ಲ ನಮಗೆ ಈ ವಿಚಾರದ ಮೇಲೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಇಷ್ಟು ವರ್ಷ ಈ ಕಥೆಗಳನ್ನ ಕೇಳ್ತಾ ಬಂದಿದೆ. ಬಹುಶಃ ಕೊಟ್ಟರು ಇವರು ವಾದ ಮಾಡಬಹುದು. ಐ ಡೋಂಟ್ ನೋ ವಿತ್ ದ ಸುಪ್ರೀಂ ಕೋರ್ಟ್ ವಿಲ್ ಹಿಯರ್ ಫೇವರೇಬ್ಲಿ. ಈಗ ಆಲ್ರೆಡಿ ಒಂದ್ಸಲಿ ಚಾಟಿ ಬೀಸಿತ್ತು, ಆಗಿದೆ, ಫೈನಲ್ ಮಾಡಲೇಬೇಕು ಅಂತ ಹೇಳಿದ್ರು. ಹೇಳಿ ಆಗಿದೆ, ಅದು ಹೇಳಕ್ಕಾಗಬೇಕು. ಲೀಗಲ್ ಪ್ರೊಸೆಸ್ ಇಸ್ ಯು ಕ್ಯಾನಾಟ್ ಜಸ್ಟ್ ಫೋರ್ಕಾಸ್ಟ್ ಎನಿಥಿಂಗ್. ಎಸ್ ಚಾಂದ್ ಪಾಷಾ ಅವರೇ, ಏನ್ ಹೇಳ್ತೀರಿ? ಈಗ ಹೇಳ್ತಿದ್ರಲ್ಲ ಆಗಸ್ಟ್ ಅಲ್ಲಿ ಮಾಡ್ತೀವಿ, ಆಗಸ್ಟ್ ಅಲ್ಲಿ ಹೌದು ಮೇಡಮ್, ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೇನೆ. ನಾನು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಯಾಗಿ ನಮಗೆ ಸಭೆ ಸಮಾರಂಭಗಳಲ್ಲಿ ನಮ್ಮನ್ನು ಕರೆದು ನಮಗೆ ಕೊಟ್ಟಿರುವಂಥ ಡೈರೆಕ್ಷನ್, ಆಗಸ್ಟ್ ಅಲ್ಲಿ ನಾವು ಚುನಾವಣೆಯನ್ನು ಮಾಡ್ತಾ ಇದ್ದೀವಿ. ನಿಮ್ಮಗಳಿಗೆ ನಾವು ಕೊಟ್ಟಿರುವಂಥ ಉಸ್ತುವಾರಿ ನಿಮ್ಮ ಬೆಂಗಳೂರು ಸಂಬಂಧಪಟ್ಟಂಗೆ 5 ಜಿಬಿಗಳಲ್ಲಿ
ನೀವು ಎಲ್ಲವೂ ಸಿದ್ಧವಾಗಿರ್ಬೇಕು ಅಂತೇಳಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಎಲ್ಲಾ ಕಡೆನೂ ನಾವು ಚುನಾವಣೆಗೆ ರೆಡಿ ಇದ್ದೇವೆ. ಈಗ ನಿಮ್ಮ ವಾಹಿನಿಯಲ್ಲಿ ತೋರಿಸ್ತಾ ಇದ್ದೀರಿ, ಇನ್ನೂ ಹೋಗಿಲ್ಲ, ಇದು ಒಂದು ಊಹಾಪೋಹ. ಬಟ್ ಇನ್ನೂ ಸಬ್ಮಿಟ್ ಮಾಡಿಲ್ಲ. ನೀವೇನ್ ಹೇಳ್ದಂಗೆ ಅಲ್ಲೇನೋ ಕೋರ್ಟ್ಗೆ ಹೋಗಿಲ್ಲ, ಹೋಗಬಹುದು, ಬಹುದು ಅಲ್ಲ ಹೋಗ್ತಾರೆ ಅಂತ ಹೋಗ್ತಾರೆ. ನೋಡಿದವ್ರು ಯಾರು ಇನ್ನೂ ಹೋಗಿಲ್ಲ, ಅದೇ ಡೇಟ್ ಇನ್ನು ಮುಂದಕ್ಕಿದೆಯಲ್ಲ ಅವ್ರು ಹೋಗೋದಕ್ಕೆ. ಅಲ್ಲ ಗೊತ್ತಿಲ್ಲ ಹೋಗ್ತಾರೋ ಹೋಗಲ್ವಾ. ಇದುವರೆಗೂ ಸ್ಟಿಲ್ ಇದುವರೆಗೂ ನಮಗೆ ಚುನಾವಣೆ ನಾವು ಮಾಡ್ತಾ ಇದ್ದೀವಿ, ರೆಡಿ ಆಗಿರಿ ಅಂತೇಳಿ ನಾವು ಲೋಕಲ್ ಅಲ್ಲಿ ನಾವೆಲ್ಲವೂ ಕಡೆ ನಾವು ಚುನಾವಣೆಗೆ ಅಂತಾನೆ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಮಾಡ್ತಾ ಇರಲಿಲ್ಲ. ಅಲ್ಲ ಮೇಡಮ್, ನ್ಯಾಯಾಲಯ ಆದೇಶ ಕೊಟ್ಟಾದ್ಮೇಲೆ ಅಲ್ಲ ಅದಕ್ಕಿಂತ ಮುಂಚೆ ಕೆಲಸ ಮಾಡ್ತಾರೆ. ನಾವು ಯಾವಾಗಲೂ ಸದಾ ಸಿದ್ಧಾನೇ ಇದ್ದಿದ್ದು ಮೇಡಮ್, ನಾವು ಸಿದ್ಧಾನೇ ಇದ್ದಿದ್ದು ಚುನಾವಣೆಗೆ. ನಾವು ಚುನಾವಣೆಯಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ನಮ್ಗೇನು ಇಷ್ಟ ಇಲ್ಲ, ಅಥವಾ ನಮ್ಮ ಅವಧಿಯಲ್ಲಿ ಆಮೇಲೆ ತಮ್ಮ ಗಮನಕ್ಕೆ ಚುನಾವಣೆ ಕಾರ್ಪೊರೇಷನ್ ನಿಂತಿದ್ದು ನಮ್ಮ ಅವಧಿಯಲ್ಲ, ಬಿಜೆಪಿ ಸರ್ಕಾರ ಇದ್ದಾಗ ನಿಂತಿದ್ದು. ಆಯ್ತಾ? ಅಲ್ಲ ಅವತ್ತೇ ಮಾಡ್ಬಿಟ್ಟಿದ್ರೆ, ನೀವು ಅವತ್ತೇ ಮಾಡ್ಬಿಟ್ಟಿದ್ರೆ ಅಲ್ಲ, ನೀವು 100 ಸದಸ್ಯರುಗಳ ಬಲ ನಿಮ್ಗೆ ಇದ್ದಿದ್ದು ಕಾರ್ಪೊರೇಷನ್ ನಲ್ಲಿ, ಯಾಕೆ ಮಾಡ್ಲಿಲ್ಲ? ಅದಕ್ಕೂ ಉತ್ತರ ಸಿಗ್ಬೇಕಲ್ಲ. ಹಾಗಂತೇಳಿ ನಾವು ಮಾಡ್ಲಿಕ್ಕೆ ತಯಾರಿದ್ದೇವೆ. ನಮಗೆ ತಿಳಿದ ಮಟ್ಟಿಗೆ ಚುನಾವಣೆ ಮಾಡ್ತೇವೆ. ತುಂಬಾ ಏನಂತಂದ್ರೆ ಕಾರ್ಪೊರೇಷನ್ ಚುನಾವಣೆ, BBMP ಮತ್ತು GBI ವಿಚಾರ ಏನಿದೆ, ಇದು ನಾವು ನಮ್ಮ ಸರ್ಕಾರ ಇದ್ದಾಗ ಯಾವ ಕಾರಣಕ್ಕೆ ನಿಂತೋಯ್ತು ಅಂದರೆ, OBC ರಿಸರ್ವೇಷನ್ ಮಹಾರಾಷ್ಟ್ರದಲ್ಲಿ ಏನು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಇತ್ತು ಅದಕ್ಕೋಸ್ಕರ ನಿಂತೋಗಿತ್ತು. 2025 ಜಾನ್ವರಿನಲ್ಲಿ ಅದು ಸುಪ್ರೀಂ ಕೋರ್ಟಲ್ಲಿ ನಿರ್ಧಾರ ಆಗಿ ನೀವು OBC ರಿಸರ್ವೇಷನನ್ನು ಯಾವ ರೀತಿ ಹಿಂದೆ ಇತ್ತು ಆ ರೀತಿ ಮಾಡಿ ಅಂತ ಹೇಳಿದ್ರು. ಅದು 2025ರಿಂದ 2026 ಜೂನ್ವರೆಗೂ ಸಹ, ಅಂದರೆ ಈಗ ಜೂನ್ ಮುಗಿದಿದೆ, ಜುಲೈ ನಡೀತಾ ಇದೆ, ಇವತ್ತರೆಗೂ ಸಹ ಕಾಂಗ್ರೆಸ್ ಸರ್ಕಾರ ಗೆಡ್ಡೆ ಗೆಣಸು ತಿಂತಾ ಇದೆಯಾ? ಒಂದು ವಿಚಾರ. ಎರಡನೇ, ನೀವು ಗೆಡ್ಡೆ ಗೆಣಸು ತಿಂತಾ ಗೆಡ್ಡೆ ತಿಂತಿದ್ರಾ, ಗೆಣಸು ತಿಂತಿದ್ರಾ, ಅದೆಲ್ಲ ಬೇಡ. ಸಬ್ಮಿಷನ್ ನಿಮ್ಮ ಪ್ರೆಸೆಂಟೇಷನ್ ಕರೆಕ್ಟ್ ಆಗಿರ್ಲಿ. ನೀವೇನ್ ಮಣ್ಣು ತಿಂತಿದ್ರಾ? ನಾವು ಗೆಡ್ಡೆ ಗೆಣಸು ತಿಂತಾ ಇದ್ರಿ. ಯಾಕ್ರಿ ನೀವ್ ಆಡ್ತಾ ಇರೋದು? ಮಾತಾಡಿ, ನೀವು ಮಾತಾಡಿ. ನೀವ್ ಯಾರು ಹೇಳಕ್ ನನ್ಗೆ? ನನ್ ಪದ ಇಂಥದಿರ್ಬೇಕಂತ ನೀವ್ ಯಾರು ಹೇಳಕ್ಕೆ? ನಿಮ್ ಪದ ಅದನ್ನ ನಾವು ಕೇಳಕ್ ತಯಾರಿಲ್ಲ. ನನ್ನ ಪಕ್ಷದ ಬಗ್ಗೆ ಹೇಳು. ಪಕ್ಷ ಅಂದ್ರೆ ಏನ್ರಿ? ಸರ್ಕಾರ ಅಲ್ವೇನ್ರಿ? ನೀವು ನನಗೆ ಹೇಳ್ಬೇಡ್ರಿ, ಸುಮ್ನೆ ಕುತ್ಕೊಳ್ತ ಹೇಳಿ. ಸುಮ್ನೆ ಕುತ್ಕೊಳ್ತಾ ನೀವು ನನ್ಗೆ ಹೇಳ್ಬೇಡ್ರಿ. ಮಾತಾಡೋದು ಇವತ್ತು ಗ್ರಾಮ ಪಂಚಾಯತ್ ಅವ್ರೇನ್ ಹೇಳ್ಬೇಕು ಅದಕ್ಕೆ ಕೇಳ್ಕೊಂಡು ಕುತ್ಕೊಂಡ್ಬಿಡೋಣ. ಸರ್ಕಾರಕ್ಕೆ ಜನ ನೀವೆಲ್ಲರೂ ಹೋಗಿ ಹೇಳಕ್ಕಾಗಲ್ಲ. ಗ್ರಾಮ ಪಂಚಾಯತಿ ಎಲೆಕ್ಷನ್ ಅನ್ನ ನಡೆಸೋದಿಕ್ಕೆ ಯಾವುದೇ ರೀತಿ ಅಕಾರ ಚಕಾರಗಳು ಸಹ ಇರಲಿಲ್ಲ. ಆದರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಯಾಕೆ ನಡೆಸಲಿಲ್ಲ ಸರ್ಕಾರ? ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆಸಬೇಕಾಗಿರ್ತಕ್ಕಂಥದ್ದು 1 ವರ್ಷದಿಂದ ಯಾಕೆ ನಡೆಸಿಲ್ಲ? ವಿಚಾರ ಇರತಕ್ಕಂತಹದ್ದು ಇವರಿಗೆ ಗೊತ್ತಿದೆ. ನಾವು ಖಂಡಿತವಾಗ್ಲೂ ಯಾವುದೇ ಚುನಾವಣೆಗೆ ಹೋದ್ರೂ ಸಹ ನಾವು ಸರ್ಕಾರ ನಡ್ಕೊಂಡ್ಬಂದಿರತಕ್ಕಂಥ ರೀತಿ ಏನಿದೆ ಇದು ಖಂಡಿತವಾಗ್ಲೂ ಯಾರು ಅಪ್ರಿಷಿಯೇಟ್ ಮಾಡಲ್ಲ, ಸೋಲಿಸ್ತಾರೆ ಅಂತೇಳಿ. ಅದಕ್ಕೋಸ್ಕರ GBI ಎಲೆಕ್ಷನ್ಸ್ ಇರ್ಬೋದು, ಗ್ರಾಮ ಪಂಚಾಯತಿ, ZP ಎಲ್ಲ ಎಲೆಕ್ಷನ್ನು ಡಾಟ್ಸ್ ಮಾಡ್ಕೊಂಡು ಬರ್ತಾ ಇದೆ. ಸುಮ್ಮನೆ ತಾತ್ಕಾಲಿಕವಾಗಿ ಮುಂದೆ ಎಳ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಯಾವುದೋ ಇನ್ನೂ ಒಂದು ಟೆಕ್ನಿಕಲ್ ಸಮಸ್ಯೆ ಮಾಡಿಟ್ಟಿದ್ದಾರೆ GBIನಲ್ಲಿ. ವುಮೆನ್ ರಿಸರ್ವೇಷನ್ನ ನೀವು ಕರೆಕ್ಟಾಗಿ ಎಷ್ಟು ಪರ್ಸೆಂಟೇಜ್ 50% ಕೊಡಬೇಕಾಗಿತ್ತು, ಎಷ್ಟು ಕೊಟ್ಟಿದ್ದೀರಾ ನೀವು? 8 ಸೀಟ್ ಕಡಿಮೆ ಮಾಡಿಟ್ಟಿದ್ದೀರಾ. ಯಾಕೆ? ಇಲ್ಲೂ ಸಹ ಒಂದು ತಾಂತ್ರಿಕ ವಿಚಾರಗಳನ್ನ ತಂದು ನೀವು ಇಡ್ತಾ ಇದ್ದೀರಾ. ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಜನಗಳಿಗೆ ಯಾವಾಗಲೂ ಸಹ ವಂಚನೆ ಮಾಡ್ತಕ್ಕಂತಹದ್ದು, ಮೋಸ ಮಾಡ್ತಕ್ಕಂತಹದ್ದು, ಆಮೇಲೆ ಆಡಳಿತದಲ್ಲಿ ದುರಾಡಳಿತ ಮಾಡ್ತಕ್ಕಂತಹದ್ದು. ನೋಡಿ, ಒಂದು ನಿಮಿಷ ಬಿಜೆಪಿ ಸರ್ಕಾರ ಇಲ್ಲದೆ ಏನಾಗ್ತಿತ್ತು ಅಂತ ಹೇಳಿ ಗೊತ್ತಿದೆ. ಇದೇ ಮನಮೋಹನ್ ಸಿಂಗ್ ಅವರು ಮುಂಬೈ ಅಟ್ಯಾಕ್ ಆದಾಗ ಏನ್ ಹೇಳಿದ್ರು ಅಂತಕ್ಕಂತಹ ವಿಚಾರ ನಿಮಗೆ ಗೊತ್ತಿದೆ. ಅದಾದ್ಮೇಲೆ ಈಗ ಏನಾಗಿದೆ ಅಂತ ಹೇಳಿ ಗೊತ್ತಿದೆ ನಿಮ್ಗೆ. ಒಂದ್ ನಿಮಿಷ ಅತ್ಯಂತ ಸ್ಟೇಬಲ್ ಸರ್ಕಾರ ಸುಮ್ಮನೆ ಕೇಳಿಸ್ಕೊಂಡ್ರೆ ಸಬ್ಜೆಕ್ಟ್ ಗೊತ್ತಿಲ್ಲ, ಟಿವಿ ಮುಂದೆ ಸುಮ್ಮನೆ Thank you so much. ಒಂದ್ ನಿಮಿಷ ಆಯ್ತು. ಅಶೋಕ್ ಗೌಡ್ರೆ, ಆಲ್ ರೈಟ್. ಅಶೋಕ್ ಗೌಡ್ರೆ, ಆಲ್ ರೈಟ್. ಸ್ಟಾಪ್ ಇಟ್ ಪ್ಲೀಸ್. ಒಂದ್ ನಿಮಿಷ. I need to wind up, Ashok Gaudre, please. Ashok Gaudre, I need to wind up. Audio cut ಮಾಡಪ್ಪ.
ಪ್ಲೀಸ್ ಒಂದ್ ನಿಮಿಷ, ಐ ನೀಡ್ ಟು ವೈಂಡ್ ಅಪ್. ಒಂದ್ ನಿಮಿಷ ಇರಿ. ಒಟ್ನಲ್ಲಿ ಎಲ್ಲಾ ಪಕ್ಷಗಳ ಮನೆ ದೇವರು ಸುಳ್ಳು ಅನ್ನೋದು ನನಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ಅವ್ರವರು ಎಲ್ಲೋ ಹೋಗಿ ಯಾವ್ದೋ ದೇವ್ರ ಮೇಲೆ ಆಣೆ ಪ್ರಮಾಣ ಮಾಡಿ ಜನರ ಭಾವನೆಗೆ ಧಕ್ಕೆ ತರಕ್ಕಿಂತ ಮೊದಲು ನಿಮ್ಮ ಪಕ್ಷದ ಆಫೀಸ್ನಲ್ಲಿ ಒಂದು ಸುಳ್ಳು ದೇವರು ಅಂತ ಕಟ್ಕೊಂಡು ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ, ಬೇಜಾರಿಲ್ಲ. ಅಂಡ್ ಇನ್ನೊಂದು, ಈ GBA ಎಲೆಕ್ಷನ್ ಮಾಡದೆ ನೀವು ಬೆಂಗಳೂರನ್ನ ಯಾವ ಗತಿಗೆ ತಂದಿಟ್ಟಿದ್ದೀರಾ ಅನ್ನೋದು ಎರಡೂ ಪಕ್ಷಗಳಿಗೆ ಗೊತ್ತಿದೆ. ಎಷ್ಟು ಸಮಸ್ಯೆಗಳಿದೆ ಅನ್ನೋದು ಪ್ರತಿನಿತ್ಯ ಬೆಳಗ್ಗೆಯಿಂದ ಇಡೀ ದಿವಸ ನೀವೇನಾದ್ರೂ ನಿಜವಾಗ್ಲೂ ಬೆಂಗಳೂರು ರೌಂಡ್ಸ್ ಹಾಕಿ ಜನಗಳ ಜೊತೆ ಇದ್ದು ನೀವು ಸಮಸ್ಯೆಗಳನ್ನ ಯಾವುದೋ ಸೆಲೆಕ್ಟೆಡ್ ಏರಿಯಾಸಿಗೆ ಹೋಗೋದಲ್ಲ, ನಾಟಕಕ್ಕೆ ಬೂಟಾಟಿಗೆ ಎಲ್ಲಾ ಜಾಗಗಳಿಗೂ ಹೋಗಿ ನೋಡಿದ್ರೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಬೆಂಗಳೂರಿಗೆ ಸರಿಯಾಗಿ ಫೆಸಿಲಿಟಿ ಕೊಡಕ್ಕಾಗ್ತಿಲ್ಲ ಅಂತದ್ರಲ್ಲಿ AICT ಮಾಡಕ್ಕೆ ಹೊರಟಿರೋರು ನೀವು. ನೋಡೋಣ ಮುಂದಿನ ದಿನಗಳಲ್ಲಿ ಜನ ಏನು ಉತ್ತರ ಕೊಡ್ತಾರೆ ಇದಕ್ಕೆ ಅಂತ ಹೇಳಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.